ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ರೀ. ಇದು ನನ್ನ ಫಸ್ಟ್ ವ್ಲಾಗ್. ಈ ಹೊಸ ಪ್ರಯಾಣವನ್ನು ನಾನು ತುಳಸಿ ಪೂಜೆಯಿಂದ ಶುರು ಮಾಡ್ತಿದ್ದೀನಿ ರೀ. ಮನ್ಯಾಗ ತುಳಸಿ ಪೂಜೆ ಮಾಡೋದು ಏನೂ ಪ್ಲ್ಯಾನ್ ಇದ್ದಿದ್ದಿಲ್ಲ. ನಮ್ಮ ಸಡನ್ನಾಗಿ ಪೂಜೆ ಮಾಡೋಕ್ಕೆ ರೆಡಿ ಮಾಡತ್ತಿದ್ದೀವಿ ರೀ. ಎಲ್ಲ ರೆಡಿ ಮಾಡಿಕೊಂಡು ಉಡಿ ಎಲ್ಲ ಹೊಂದಿಸಿಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ವಿ. ದಿನಾಲೂ ನಾವು ತುಳಸಿಗೆ ನೀರು ಹಾಕೋದು, ಪೂಜೆ ಮಾಡೋದು ಇವೆಲ್ಲ ನಮ್ಮ ಜೀವನದಾಗ ಒಂಥರ ಶಾಂತಿ ಮತ್ತು ನೆಮ್ಮದಿ ತರ್ತಾವೆ. ತುಳಸಿ ಸುವಾಸನೆ ಅಂತೂ ಮನಸ್ಸಿಗೆ ಶಾಂತಿ ಕೊಡ್ತದೆ ಮತ್ತು ಮನ್ಯಾಗಂತೂ ಫುಲ್ ಪಾಸಿಟಿವ್ ಎನರ್ಜಿ ತುಂಬ್ತದೆ. ಇವತ್ತು ನಾವು ಪೂಜೆಯೊಂದಿಗೆ ನಾನೊಂದು ಹೊಸ ಆರಂಭ ಮಾಡ್ತಿದ್ದೀನಿ ರೀ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹ ನನ್ನ ಜೊತೆ ಇರಲಿ ರೀ. ನಾವೆಲ್ಲರೂ ಕಂಕಣ ಕಟ್ಕೊಂಡು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾಯಿದ್ದೀವಿ. ನಾನೊಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಊರಾಗ ಒಬ್ಬರು ಕವಿತಾ ಅಂತ ಹೆಣ್ಮಗಳು ಇದ್ರಂತ. ಯಾವಾಗಲೂ ಕಷ್ಟ ಇರಲಿ ಸುಖ ಇರಲಿ ಯಾವಾಗಲೂ ಅವರು ನಗ್ನಗ್ತಾ ಬದುಕ್ತಿದ್ಲಂತ. ಎಲ್ಲರಿಗೂ ಪ್ರತಿದಿನ ಅವಳು ಧೈರ್ಯ ಹೇಳ್ತಿದ್ಲಂತ. ಅವಳಿಗೆ ಅದು ಧೈರ್ಯ ಹೇಳೋದೇ ಅವಳ ಅಭ್ಯಾಸ ಆಗ್ಬಿಟ್ಟಿತ್ತಂತ. ಆದ್ರೆ ಅವಳಿಗೆ ಕಷ್ಟ ಬಂದಾಗ ಧೈರ್ಯ ಹೇಳೋರು ಯಾರು ಅಂತಂದು ಹೇಳಿದ್ರೆ ಅದು ಅವಳ ಮನೆ ಬಾಗಿಲಾಗಿರುವಂಥ ನಿಂತಿದ್ದ ಒಂದು ಸಣ್ಣ ತುಳಸಿ ಗಿಡ ರೀ. ಪ್ರತಿದಿನ ಬೆಳಗ್ಗೆ ಅವಳು ತುಳಸಿ ಗಿಡಕ್ಕೆ ನೀರು ಹಾಕೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಿದ್ಳು. ಅವಳಿಗೇನೋ ಒಂಥರ ಶಾಂತಿ, ಒಂದು ಹೊಸ ಶಕ್ತಿ ಸಿಕ್ಕಂಗೆ ಆಗ್ತಿತ್ತು. ಯಾವುದರ ಒಂದು ದಿನ ಅದಕ್ಕೆ ದೀಪ ಹಚ್ಚೋದು ಬಿಟ್ಟಾಳಂದ್ರೆ ಆ ದಿನ ಅವಳಿಗೇನೋ ಮನಸ್ಸಿನಾಗ ಖಾಲಿ ಅನಿಸ್ತಿತ್ತು. ಆಗ ಅವಳಿಗೆ ಅರ್ಥ ಮಾಡ್ಕೊಂಡ್ಳು, ತುಳಸಿ ಸನ್ನಿಧಾನನ ಅವಳ ಮನಸ್ಸಿನ ಶಕ್ತಿ, ಅವಳ ನಂಬಿಕೆ ಬೆಳಕು ಅಂತ. ಹೆಣ್ಣಿನ ಶಕ್ತಿ ಅಂದ್ರೆ ದೇವರು ಕೊಟ್ಟ ಆಶೀರ್ವಾದ ಮತ್ತು ಅವಳು ತುಳಸಿ ಗಿಡಕ್ಕೆ ಮಾಡಿದ ಪ್ರಾರ್ಥನೆ. ಆ ಶಕ್ತಿ ಪ್ರತಿದಿನ ಪುನಃ ಅವಳನ್ನು ಜೀವಂತ ಮಾಡ್ತಿತ್ತು. ತುಳಸಿ ದೇವಿಯನ್ನು ಪೂಜಿಸೋದು ಕೇವಲ ಆಚರಣೆ ಅಲ್ಲ ರೀ, ಅದು ನಮ್ಮ ಜೀವನದಾಗ ಒಂಥರ ಪಾಸಿಟಿವ್ ಎನರ್ಜಿ ಮತ್ತು ಭಕ್ತಿಯ ಬೆಳಕು ತರೋ ಮಾರ್ಗ ಅದು. ಫೈನಲಿ ನಾವೆಲ್ಲರೂ ಪೂಜೆ ಮಾಡಿ ಮುಗಿಸಿ ಉಡಿ ತುಂಬ್ಕೊಂಡ್ವಿ ರೀ. ಉಡಿ ತುಂಬಿಕೊಂಡು ಆ ದೊಡ್ಡವರ ಆಶೀರ್ವಾದ ತೊಗೊಂಡ್ವಿ. ಈ ರೀತಿ ಪಾಸಿಟಿವ್ ಮೂಮೆಂಟ್ಸನ್ನು ಶೇರ್ ಮಾಡೋದನ್ನು ಮುಂದುವರಿಸ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.